ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಂಚರಾಜ್ಯ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಈ ಫಲಿತಾಂಶದ ಬಳಿಕ ದೇಶದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಒಂದಂಶ ಏನಪ್ಪಾ ಅಂದ್ರೆ, ಈ ಸೈದ್ಧಾಂತಿಕವಾಗಿ ಅಥವಾ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣವನ್ನ ಮಾಡಿಕೊಂಡು ಬರ್ತಾ ಇದ್ದಂತ ಪ್ರಾದೇಶಿಕ ಪಕ್ಷಗಳು ಹಂತ ಹಂತವಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನ ಕಳ್ಕೊಳ್ತಾ ಇದ್ದಾರೆ. ಒಮ್ಮೆ ಅಧಿಕಾರವನ್ನ ಕಳ್ಕೊಂಡಂತ ಪ್ರಾದೇಶಿಕ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಜಟಾಪಟಿ ಅಥವಾ ಹೆಣಗಾಟವನ್ನ ಮಾಡಿ ಒಂದು ವಿಚಾರ. ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ, ಬಿಜೆಪಿ ಅಧಿಕಾರದಲ್ಲಿ ಇರುವಂತ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸದ್ಯ ಬರೋಬ್ಬರಿ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಪೂರ್ಣವಾಗಿ ಒಂದು 16 ರಾಜ್ಯಗಳಿದ್ದಾರೆ. ಉಳಿದ ಕಡೆಗಳಲ್ಲಿ ಮೈತ್ರಿ ಮಾಡಿಕೊಂಡು ಅವರು ಅಧಿಕಾರದಲ್ಲಿದ್ದಾರೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ಕೂಡ ಈ ರೀತಿಯಾಗಿ ಬಹುತೇಕ ಕಡೆಗಳಲ್ಲಿ ಆಡಳಿತ ನಡೆಸುವ ಮೂಲಕ ದಾಖಲೆಯನ್ನ ಬರೆದಿತ್ತು. ಆದ್ರೆ ಇದೀಗ ಆ ಸ್ಥಾನದಲ್ಲಿ ಬಂದು ಬಿಜೆಪಿ ಕುಳಿತುಕೊಳ್ತಾ ಇದೆ. ಈಗ ಇದೊಂದು ವಿಚಾರ. ಪ್ರಾದೇಶಿಕ ಪಕ್ಷಗಳ ವಿಚಾರಕ್ಕೆ ಬರೋದಾದ್ರೆ, ಈಗ ನೋಡಿ, ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂತ ಟಿಎಂಸಿ ಕತೆ ಏನಾಯ್ತು ಮುಂದೆ ಗೊತ್ತಿಲ್ಲ. ಅವರು ಅಧಿಕಾರ ಕಂಬ್ಯಾಕ್ ಮಾಡ್ತಾರೋ ಏನೋ, ಸುಲಭ ಅಲ್ವೇ ಅಲ್ಲ. ಇನ್ನು ತಮಿಳುನಾಡು ವಿಚಾರಕ್ಕೆ ಬಂದ್ರೆ, ಅಲ್ಲಿ ಬೇರೊಂದು ಪ್ರಾದೇಶಿಕ ಪಕ್ಷ ಟಿವಿಕೆ ಬಂದಿದೆ ಹೌದು, ಆದ್ರೆ ಡಿಎಂಕೆ ತುಂಬಾನೇ ಪ್ರಬಲವಾಗಿತ್ತು. ಅವ್ರ ಕತೆ ಏನಾಯ್ತು ನೀವು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೊಂದು ಸಂಗತಿ. ಅದೇ ರೀತಿಯಾಗಿ ಈ ಕಾಂಗ್ರೆಸ್ನವರೆಲ್ಲರೂ ಕೂಡ ಸೇರಿ ಇಂಡಿ ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದಾರೆ, INDA. ಆ ಮೈತ್ರಿಕೂಟದಲ್ಲಿ ಇರುವಂತಹ ಇತರೆ ಪಕ್ಷಗಳು ಕೂಡ ಇದೀಗ ಸೊರಗಿ ಹೋಗ್ತಾ ಇದ್ದಾವೆ ಹಂತ ಹಂತವಾಗಿ. ಉದಾಹರಣೆಗೆ ಡಿಎಂಕೆ ಕತೆ ಏನಾಯ್ತು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ, ಅಲ್ಲಿ ಅವ್ರ ಮೈತ್ರಿ ಇಲ್ಲದೆ ಇದ್ರು ಕೂಡ ರಾಷ್ಟ್ರಮಟ್ಟ ಅಂತ ಬಂದಾಗ ಅವ್ರದ್ದು ಮೈತ್ರಿ, ಟಿಎಂಸಿ ಕತೆ ಏನಾಯ್ತು ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಡೀಟೇಲ್. ಒಟ್ಟಾರೆಯಾಗಿ ಸದ್ಯದ ರಾಜಕೀಯ ಚಿತ್ರಣ ಹೇಗಿದೆ ಅದನ್ನ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಬಿಜೆಪಿ ಹಂತ ಹಂತವಾಗಿ ಇಡೀ ದೇಶವನ್ನೇ ಆಕ್ರಮಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆಡಳಿತದ ವಿಚಾರದಲ್ಲಿ. ಆದ್ರೆ ದಕ್ಷಿಣದಲ್ಲಿ ಮಾತ್ರ ಅವರಿಗೆ ಸಾಧ್ಯ ಆಗ್ತಿಲ್ಲ. ಅಲ್ಲಿಯ ಚಿತ್ರಣ ಏನು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಈಗ ಪ್ರಾದೇಶಿಕ ಪಕ್ಷಗಳ ವಿಚಾರಕ್ಕೆ ಬರೋಣ. ಯಾವ ರೀತಿಯಾಗಿ ಅವರು ಅಧಿಕಾರವನ್ನ ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದು 4-5 ಪಕ್ಷಗಳ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಒಂದು ಟಿಎಂಸಿ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಏನಾಯ್ತು ನೋಡ್ತಾ ಇದ್ದೀರಿ. ಮುಂದೇನೋ ಗೊತ್ತಿಲ್ಲ. ತಮಿಳುನಾಡಿನಲ್ಲಿ ಡಿಎಂಕೆ ಎಡಿಎಂಕೆ 2 ಪಕ್ಷಗಳ ಕಥೆಯೂ ಹಾಗೆ ಆಗಿದೆ. ಹಿಂದೆ ಹೇಗಿತ್ತು ಅಂದ್ರೆ, ಒಂದು ಡಿಎಂಕೆ ಬರ್ತಿತ್ತು, ಇಲ್ಲಾಂದ್ರೆ ಎಡಿಎಂಕೆ ಅಧಿಕಾರಕ್ಕೆ ಬರ್ತಾ ಇತ್ತು. ಆದ್ರೆ ಟಿವಿಕೆ ವಿಜಯ್ ಬಂದು ಎಲ್ಲವನ್ನೂ ಕೂಡ ಬದಲಿಸಿ ಬಿಟ್ಟಿದ್ದಾರೆ. ಒಂದು 5 ವರ್ಷ ಬಹಳ ಚೆನ್ನಾಗಿ ಆಡಳಿತವನ್ನ ನಡೆಸಿದ್ರು ಅಂತ ಆದ್ರೆ ಸುದೀರ್ಘ ಅವಧಿಯವರೆಗೆ ಡಿಎಂಕೆ ಹಾಗೆ ಎಡಿಎಂಕೆನ ಅಧಿಕಾರದಿಂದ ದೂರ ಇಡಬಹುದು. ಹಾಗೆ ಸುದೀರ್ಘ ಅವಧಿಯವರೆಗೆ ಅಧಿಕಾರದಿಂದ ದೂರ ಇಟ್ರು ಅಂತಾದ್ರೆ ಪಕ್ಷಗಳ ಕತೆ ಏನಾಗುತ್ತೆ ನೀವು ಬಹಳ ಚೆನ್ನಾಗಿ ಗೊತ್ತಿದೆ. ಇನ್ನ ಕೇರಳದಲ್ಲಿ ಕಾಂಗ್ರೆಸ್ ಬಂತು. ಕಾಂಗ್ರೆಸ್ ನೇತೃತ್ವದ UDF, ಮುಂಚೆ ಇದ್ದಿದ್ದು LDF, ಲೆಫ್ಟ್ ಪಾರ್ಟಿ. ಕಮ್ಯುನಿಸ್ಟರು ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಅಧಿಕಾರದಲ್ಲಿ ಇದ್ದಿದ್ದು ಕೇರಳದಲ್ಲಿ ಮಾತ್ರ ಕೊನೆಯ ರಾಜ್ಯ. ಅಲ್ಲೂ ಕೂಡ ಇದೀಗ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಮತ್ತೆ ಕಮ್ಬ್ಯಾಕ್ ಮಾಡ್ತಾರಾ? ಅದು ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಇನ್ನು ಬಿಹಾರ ಅಂತ ಬಂದ್ರೆ, ಅಲ್ಲಿ RJD ಕತೆ ಏನಾಗಿದೆ, ಸೋತಿ ಸೊರಗು ಹೋಗಿಬಿಟ್ಟಿದ್ದಾರೆ. JDU ಸದ್ಯಕ್ಕೆ ಅಧಿಕಾರದಲ್ಲಿ ಇದೆ, ಆದ್ರೆ ಮುಖ್ಯಮಂತ್ರಿ ಮಾತ್ರ ಬಿಜೆಪಿ ಅವರದ್ದು. ಇತ್ತೀಚೆಗೆ ಬದಲಾವಣೆ ಆಯ್ತಲ್ಲ, ಹೀಗಾಗಿ ಮುಂದಿನ ದಿನಗಳಲ್ಲಿ JDU ಅನ್ನು ಕೂಡ ಬಿಜೆಪಿ ಆಕ್ರಮಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು SP BSP ಕತೆ ಉತ್ತರ ಪ್ರದೇಶದಲ್ಲಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ತೆಲಂಗಾಣದಲ್ಲಿ BRS ಕತೆ, ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿ ದಳದ ಕತೆ, ಒಡಿಶಾದಲ್ಲಿ BJD ಕತೆ. ಈ ರೀತಿಯಾಗಿ ಒಂದು ಕಾಲದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂಥ ಪ್ರಾದೇಶಿಕ ಪಕ್ಷಗಳು ಈಗ ಸೊರಗಿ ಹೋಗಿದ್ದಾವೆ. ಕೆಲವು ಪ್ರಾದೇಶಿಕ ಪಕ್ಷಗಳು ತಕ್ಷಣಕ್ಕೆ ನೆನಪಾಗೋದು, ಈಗ ಜಮ್ಮು ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ಅವ್ರದ್ದೊಂದಿದೆ. ಬಿಟ್ರೆ ಈ ಕಡೆ ಆಂಧ್ರ ಪ್ರದೇಶದಲ್ಲಿ TDP ಇದೆ, ಜಾರ್ಖಂಡ್ನಲ್ಲಿ JMM ಇದೆ. ಇನ್ನು ಕೆಲವು ಕಡೆಗಳಲ್ಲಿ, ಉಳಿದಂತೆ ಬಹುತೇಕ ಕಡೆಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಎಲಿಮಿನೇಟೇ ಆಗಿಬಿಟ್ಟಿದ್ದಾವೆ. ಈಗ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯವನ್ನ ಗಮನಿಸ್ತಾ ಹೋಗೋಣ. ಮ್ಯಾಪ್ ಅನ್ನ ನೋಡ್ತಾ ಹೋಗಿ ಅದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ ಯಾವ ರೀತಿ ಚಿತ್ರಣ ಅಂತ ಹೇಳಿ. ಈ ಪಶ್ಚಿಮ ಬಂಗಾಳದಿಂದ ಶುರು ಮಾಡೋಣ. ಹೊಸದಾಗಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಇತ್ತು, ಈಗ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ SP BSP ತುಂಬಾನೇ ಸ್ಟ್ರಾಂಗ್ ಆಗಿದ್ವು, ಸದ್ಯ ಅಲ್ಲಿ ಬಿಜೆಪಿ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಇತ್ತು, ಬಿಜೆಪಿ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು, ಬಿಜೆಪಿ. ಗುಜರಾತ್ನಲ್ಲಿ ಬಿಜೆಪಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಕಾಂಗ್ರೆಸ್, NCP ಇವರು ಮೈತ್ರಿಯನ್ನು ಮಾಡ್ಕೊಂಡಿದ್ರು, ಸದ್ಯ ಅಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ. ಅಸ್ಸಾಂನಲ್ಲಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಒಡಿಶಾದಲ್ಲಿ BJD ಇತ್ತು, ಈಗ ಬಿಜೆಪಿ. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಇತ್ತು, ಈಗ ಬಿಜೆಪಿ. ಹರಿಯಾಣದಲ್ಲಿ ಕಾಂಗ್ರೆಸ್ ಇತ್ತು, ಈಗ ಬಿಜೆಪಿ. ಉತ್ತರಾಖಂಡ್ನಲ್ಲಿ ಬಿಜೆಪಿ. ಗೋವಾದಲ್ಲಿ ಬಿಜೆಪಿ. ತ್ರಿಪುರಾ ಬಿಜೆಪಿ. ಅರುಣಾಚಲ ಪ್ರದೇಶ ಬಿಜೆಪಿ. ಮಣಿಪುರ ಬಿಜೆಪಿ. ದೆಹಲಿಯಲ್ಲಿ ಆಮ್ ಆದ್ಮಿ ಇತ್ತು, ಅಲ್ಲೂ ಕೂಡ ಇದೀಗ ಬಿಜೆಪಿ ಬಂದಿದೆ. ಇನ್ನುಳಿದಂತೆ ಕೆಲವೊಂದು ಕಡೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ? ಬಿಹಾರದಲ್ಲಿ JDU ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೆ
ಅಲ್ಲಿಯ ಚಿತ್ರಣ ನಿಮಗೆ ಗೊತ್ತಿದೆ, ಬಿಜೆಪಿಯದೇ ಮುಖ್ಯಮಂತ್ರಿ ಇರೋದು. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ, ಹಾಗೆ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷ. ಮೇಘಾಲಯದಲ್ಲಿ NPP ಎನ್ನುವಂಥ ಪಾರ್ಟಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ NDPP ಎನ್ನುವಂಥ ಪಾರ್ಟಿಯ ಜೊತೆಗೆ, ಪುದುಚೇರಿಯಲ್ಲಿ AINRC ಈಗ ಬಂತ್ರಲ್ಲ ರಂಗಸ್ವಾಮಿ ಅವ್ರ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಅಲ್ಲಿ ಅವರು ಅಧಿಕಾರವನ್ನ ಹಿಡಿದಿದ್ದಾರೆ. ಇನ್ನುಳಿದಂತೆ ದಕ್ಷಿಣದ ವಿಚಾರಕ್ಕೆ ಬಂದ್ರೆ, ದಕ್ಷಿಣ ಮಾತ್ರ ಬಿಜೆಪಿಗೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಅಷ್ಟು ಸುಲಭಕ್ಕೆ ಬಿಜೆಪಿಗೆ ಒಲಿತಾ ಇಲ್ಲ. ಈಗ ದಕ್ಷಿಣದ ಚಿತ್ರಣವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಎಲ್ಲೂ ಕೂಡ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಇಲ್ಲ. ಕರ್ನಾಟಕ ಅಂತ ಬಂದ್ರೆ, ಕರ್ನಾಟಕ ಬಿಜೆಪಿಗೆ ಒಂದು ರೀತಿಯಲ್ಲಿ ದಕ್ಷಿಣದ ಹೆಬ್ಬಾಗಿಲು ಇದ್ದ ರೀತಿಯಲ್ಲಿ ಹಿಂದೆ ಅಧಿಕಾರದಲ್ಲಿದ್ರು, ಆದ್ರೆ ಈಗ ಕೇವಲ 66 ಶಾಸಕರಿದ್ದಾರೆ. ತೆಲಂಗಾಣ ಅಂತ ಬಂದಾಗ ಬಿಜೆಪಿಯ ಶಾಸಕರಿರೋದು ಕೇವಲ 8 ಮಾತ್ರ. ಇನ್ನು ಆಂಧ್ರ ಪ್ರದೇಶ ಅಂತ ಬಂದಾಗ ಟಿಡಿಪಿ ಜನಸೇನಾ ಜೊತೆಗೆ ಅಧಿಕಾರ ನಡೆಸ್ತಾ ಇದ್ದಾರೆ, ಅದರ ಶಾಸಕರಿರೋದು 8 ಮಾತ್ರ. ತಮಿಳುನಾಡಿನಲ್ಲಿ ಕೇವಲ ಓರ್ವ ಶಾಸಕ ಮಾತ್ರ ಇದೀಗ ಗೆಲುವನ್ನು ಸಾಧಿಸಿದ್ದು. ಕೇರಳದಲ್ಲಿ ಮಾತ್ರ ಈಗ 3 ಶಾಸಕರು ಗೆಲುವು ಸಾಧಿಸಿದ್ದಾರೆ, ಅದೇ ಬಿಜೆಪಿಯ ಸಾಧನೆ ಎನ್ನುವಂಥ ರೀತಿಯಲ್ಲಿದೆ. ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಅಧಿಕಾರದಲ್ಲಿದೆ, ಅದರ ಶಾಸಕರು ಇರೋದು ಕೇವಲ 4 ಮಾತ್ರ. ಒಟ್ಟಾರೆಯಾಗಿ ದಕ್ಷಿಣದಲ್ಲಿ ಬಿಜೆಪಿಯ ಶಾಸಕರು ಇರೋದು 90 ಮಾತ್ರ. ಇದು ಬಿಜೆಪಿಯ ಚಿತ್ರಣ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಒಂದು ಕಾಲದಲ್ಲಿ ಬಿಜೆಪಿ ಈಗ ಹೇಗೆ ಅಧಿಕಾರದಲ್ಲಿದೆಯೋ ಅದೇ ರೀತಿಯಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆದರೆ ಈಗ ಕಾಂಗ್ರೆಸ್ನ ಚಿತ್ರಣವನ್ನು ನಾವು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾರೆ, ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ, ಈಗ ಕೇರಳದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನುಳಿದಂತೆ ಅವರಿಗೆ ಎಲ್ಲೂ ಕೂಡ ಅಧಿಕಾರವನ್ನು ಹಿಡಿಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಆಚೆಗೆ ನೀವು ಜಮ್ಮು ಕಾಶ್ಮೀರದಲ್ಲಿ ಪ್ರಾದೇಶಿಕ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ, ಅವರು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಬೇರೆ ಎಲ್ಲ ರಾಜ್ಯಗಳ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟೆ ಅಂತ ಅನ್ಕೋತೀನಿ. ಇದು ಸದ್ಯದ ರಾಜಕೀಯ ಚಿತ್ರಣ. ಮುಂದೆ ಮುಂದೆ ಇದು ಇನ್ನಷ್ಟು ಬದಲಾಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಅಂದ್ರೆ ನಾವು ಸದ್ಯ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದಾಗ ಒಂದಷ್ಟು ಅಂಶಗಳೆಲ್ಲವೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಒಂದೇನಪ್ಪ ಅಂದ್ರೆ, ಈಗ INDA ಮೈತ್ರಿಕೂಟದ ಜೊತೆಗೆ ಇದ್ದಂಥವರು ಸೊರಗಿ ಹೋಗ್ತಾ ಇದ್ದಾರೆ. ನೀವು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ INDA ಮೈತ್ರಿಕೂಟದ ಸಾಧನೆ ಪರವಾಗಿಲ್ಲ ಎನ್ನುವಂಥ ರೀತಿಯಲ್ಲಿ ಈಗ ನೋಡಿ, ಅವ್ರ ಜೊತೆಗಿರುವಂಥವ್ರು ಈಗ TMC ಅಧಿಕಾರವನ್ನ ಕಳ್ಕೊಂಡ್ರ. DMK ತುಂಬಾ ಸ್ಟ್ರಾಂಗ್ ಆಗಿದ್ರು. ಲೋಕಸಭೆ ಅಂತ ಬಂದಾಗ ಅವರಿಗೆ ಅತಿ ಹೆಚ್ಚು ಸ್ಥಾನಗಳನ್ನ ತಂದುಕೊಡ್ತಾ ಇದ್ದಿದೆ TMC ಮತ್ತೆ DMK. ಅವರು ಕೂಡ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಕೇರಳದಲ್ಲಿ CPI ಜೊತೆಗಿದ್ರು, ಅವರು ಕೂಡ ಇದೀಗ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಹಾಗೆ UPಯಲ್ಲಿ ಸಮಾಜವಾದಿ ಅವರಿಲ್ಲ, RJD ಬಿಹಾರದಲ್ಲಿ ಅವರಿಲ್ಲ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅವರು ಅಧಿಕಾರದಲ್ಲಿಲ್ಲ, ಆಮ್ ಆದ್ಮಿ ಜೊತೆಗೆ ಮೈತ್ರಿ ಇತ್ತು, ಅವರು ಕೂಡ ಅಧಿಕಾರದಲ್ಲಿಲ್ಲ. ಈ ಕಾರಣಕ್ಕಾಗಿ ಇದೀಗ INDA ಮೈತ್ರಿಕೂಟ ಕೂಡ ಒಂದು ರೀತಿಯಲ್ಲಿ ಸೊರಗಿ ಹೋಗ್ತಾ ಇದೆ. ಇದರ ಅರ್ಥ ಬಿಜೆಪಿ ಏಕಚಕ್ರಾಧಿಪತ್ಯವನ್ನ ಸಾಧಿಸ್ತಾ ಇದೆ. ಇದು ದೇಶದ ಭವಿಷ್ಯದಿಂದ ಒಳ್ಳೆಯದ ಅಂತ ನಾವು ಗಮನಿಸ್ತಾ ಹೋದ್ರೆ, ಇದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ವೇ ಅಲ್ಲ. ಒಂದು ದೇಶ ಅಂತ ಅಂದಾಗ ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ವಿಪಕ್ಷಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರಬೇಕಾಗತ್ತೆ. ಇಲ್ಲ ಅಂತಾದ್ರೆ ದೇಶದ ಕಥೆ ಎಲ್ಲಿಗೆ ಹೋಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವ ನಿರ್ಧಾರವನ್ನ ಬೇಕಾದ್ರೂ ತೆಗೆದುಕೊಳ್ಬಹುದು, ಹೇಗೆ ಬೇಕಾದ್ರೂ ಆಡಳಿತ ನಡೆಸಬಹುದು, ಹೇಗೆ ಬೇಕಾದ್ರೂ ಅವರ ಅಧಿಕಾರವನ್ನ ಚಲಾಯಿಸುವಂತ ಅವಕಾಶ ಇರುತ್ತೆ. ಹೀಗಾಗಿ ವಿಪಕ್ಷಗಳು ಕೂಡ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಆದ್ರೆ ಅಂಥದ್ದಾಗ್ತಾ ಇಲ್ಲ. ಏನಾಗಿತ್ತು, ನಾನು ಆರಂಭದಲ್ಲಿ ಅದನ್ನೇ ಹೇಳಿದ್ದು. ಒಂದಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ತುಂಬಾನೇ ಸ್ಟ್ರಾಂಗ್ ಆಗಿದ್ವು, ಆದ್ರೆ ಹಂತ ಹಂತವಾಗಿ ಪ್ರಾದೇಶಿಕ ಪಕ್ಷಗಳು ಅಧಿಕಾರವನ್ನ ಕಳೆದುಕೊಂಡು ಮೂಲೆ ಗುಂಪಾಗ್ತಿದ್ದಾರೆ. ಕಂಪ್ಲೀಟ್ ಆಗಿ ಹೇಳ ಹೆಸರದಂತೆ ಹೋಗ್ತಿದ್ದಾರೆ. ನಮ್ಮ ರಾಜ್ಯವನ್ನೇ ತೆಗೆದುಕೊಂಡ್ರೆ JDS ಸ್ಟ್ರಾಂಗ್ ಆಗಿತ್ತು, ಆದ್ರೆ ಕಳೆದ ಚುನಾವಣೆಯನ್ನು ಗಮನಿಸಿದಾಗ JDS ಕೂಡ ಸೊರಗಿ ಹೋಗ್ಬಿಟ್ಟಿದೆ. ಈಗ ಬಿಜೆಪಿಯ ಮೈತ್ರಿ ಅವರಿಗೆ ಅನಿವಾರ್ಯ ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಮುಂದೆ ಗೊತ್ತಿಲ್ಲ JDSನ ಭವಿಷ್ಯ. ಪ್ರಜ್ವಲ್ ರೇವಣ್ಣ ಜೈಲ್ ಸೇರ್ಕೊಂಡ್ರು, ಅದು JDSಗೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟನ್ನ ಕೊಡ್ತು. ಪೆಟ್ಟು ಅಂದ್ರೆ ನೆಗೆಟಿವ್ ರೀತಿಯಲ್ಲಿ ಜನರ ತಲೆಗೆ ಹೋಯ್ತು. ಇನ್ನ ಭವಿಷ್ಯ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸಾಲು ಸಾಲು ಚುನಾವಣೆಯಲ್ಲಿ ಸೋಲ್ತಾನೆ ಇದ್ದಾರೆ. ಅವರು ಹೇಗೆ ಪಕ್ಷವನ್ನ ಮೇಲೆತ್ತಾರೋ ಗೊತ್ತಿಲ್ಲ. ದೇವೇಗೌಡರಂತೂ ಈಗ ವಯಸ್ಸಾಯ್ತು. ಕುಮಾರಸ್ವಾಮಿ ತಕ್ಕ ಮಟ್ಟಿಗೆ JDS ಅನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ನಾನೊಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಇನ್ನು ಕಾಂಗ್ರೆಸ್ನ ವಿಚಾರವನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ. ಕಾಂಗ್ರೆಸ್ ಈಗ ಇರೋದೇ 4 ರಾಜ್ಯಗಳಲ್ಲಿ. ಹಿಮಾಚಲ ಪ್ರದೇಶ ಮುಂದೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಬಿಜೆಪಿಯು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ಗೊತ್ತಿಲ್ಲ ನಿಮಗೆ, ಇಲ್ಲೂ ಕೂಡ ಬಿಜೆಪಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ತೆಲಂಗಾಣ ಅಂತ ಬಂದಾಗ ಕಾಂಗ್ರೆಸ್ಗೆ ಅಲ್ಲೂ ಕೂಡ BRS ಪಾರ್ಟಿಯಿಂದ ವಿಪರೀತವಾದಂಥ ಪೈಪೋಟಿ ಇದೆ. ಹಾಗೆ ಕೇರಳದಲ್ಲಿ LDF ಇಂದಲೂ ಕೂಡ ಪೈಪೋಟಿ ಇದೆ. ಈಗ ತಾನೇ ಅಧಿಕಾರವನ್ನು ಹಿಡಿದಿದ್ದಾರೆ. ಮುಂದೆ ಅವರ ಕತೆ ಏನೋ ಗೊತ್ತಿಲ್ಲ. ಇದು ಸದ್ಯದ ದೇಶದ ರಾಜಕೀಯ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಬಿಜೆಪಿಯ ನಾಗಾಲೋಟ ಮುಂದುವರಿತಾನೆ ಇದೆ. ಚುನಾವಣೆ ಕಡೆಗೆ ಅವರು ವಿಪರೀತ ಅಂದ್ರೆ ವಿಪರೀತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ.
ಚುನಾವಣೆ ಮುಂದಿದೆ ಅಂದಾಗ ಈಗ ನೆಕ್ಸ್ಟ್ ಯು ಪಿ ಎಲೆಕ್ಷನ್ ಎದುರಾಗುತ್ತೆ. ಯು ಪಿ ಎಲೆಕ್ಷನ್ಗೆ ಅವರದ್ದು ಈಗಿನಿಂದಲೇ ಸಿದ್ಧತೆ ಎಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ. ಸದಾ ಕಾಲ ಚುನಾವಣೆಯ ಧ್ಯಾನವನ್ನ ಅವರು ಮಾಡ್ತಾನೆ ಇರ್ತಾರೆ. ಆದರೆ ಬೇರೆ ಪಕ್ಷಗಳು ಅದರಲ್ಲಿ ಒಂದು ರೀತಿಯಲ್ಲಿ ಹಿಂದೆ ಉಳಿತಾ ಇದ್ದಾರೆ. ಆ ಮಟ್ಟಿಗೆ ಅವ್ರಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಇನ್ನೊಂದು ವಿಚಾರವನ್ನು ಗಮನಿಸೋದಾದ್ರೆ, ಈಗ ನರೇಂದ್ರ ಮೋದಿಯ ಎದುರು ಇನ್ಯಾರು ಅಥವಾ ನರೇಂದ್ರ ಮೋದಿಯ ಎದುರು ಇನ್ಯಾರು ಪ್ರಧಾನಿ ಆಗಬಹುದು ಅಂತ ನೋಡಿದಾಗ ನಮಗೆ ಹೆಚ್ಚಿನ ಹೆಸರುಗಳೇ ಕಾಣಸಿಗ್ತಾ ಇಲ್ಲ. ಈಗ ಒಂದಷ್ಟು ಜನಕ್ಕೆ ಇರುತ್ತೆ ಅಂತ ಇಟ್ಕೊಳ್ಳಿ ಮನಸ್ಸಲ್ಲಿ, ನಮಗೆ ನರೇಂದ್ರ ಮೋದಿ ಬೇಡ, ಬೇರೆ ಯಾರೋ ಪ್ರಧಾನಿ ಆಗಬೇಕು ಅಂತ ರೀತಿಯಲ್ಲಿ ಬಯಸ್ತಾರೆ ಅಂತ ಇಟ್ಕೊಳ್ಳಿ. ಹಾಗೆ ಬಯಸಬೇಕು ಅಂದ್ರೂ ಕೂಡ ಹೆಚ್ಚಿನ ಹೆಸರುಗಳೇ ಕಾಣಸಿಗ್ತಾ ಇಲ್ಲ. ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಎಲ್ಲವನ್ನೂ ಕೂಡ ಆಕ್ರಮಿಸಿಕೊಳ್ತಾ ಇದೆ. ಬಿಜೆಪಿಗೆ ತಡೆಯೊಡ್ಡೋದಕ್ಕೆ ಉಳಿದಂತ ಪಕ್ಷಗಳಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಅಂತ ನಾಯಕತ್ವವು ಕೂಡ ನಮಗೆ ಎದ್ದು ಕಾಣಿಸ್ತಾ ಇಲ್ಲ. ಒಂದಷ್ಟು ಮಂದಿಗೆ ನಾಯಕರಾಗುವಂತ ಅವಕಾಶಗಳಿತ್ತು, ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಇದು ಅಂತ ಹೇಳಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.